ಯಾಕಂದರೆ ಈ ಒಂದು ಪ್ರಾಜೆಕ್ಟ್ನಲ್ಲಿ ರೌಡಿ ಮೋಮೋಸ್ ಫುಡ್ ಕಂಪನಿಯ ಫ್ರಾಂಚೈಸಿ ಬಗ್ಗೆ ಡೀಟೇಲ್ಸ್ ನೀಡಲಾಗಿದೆ. ರೌಡಿ ಮೋಮೋಸ್ ಒಂದು ಮೋಮೋ ಫುಡ್ ಕಂಪನಿ ಆಗಿರುತ್ತೆ. ಇದು ಸ್ಟಾರ್ಟ್ ಆಗಿದ್ದು 2019ರಲ್ಲಿ ಮುಂಬೈದಲ್ಲಿ. ಇವರು ಮೋಮೋ ಜೊತೆಗೆ ಬೇರೆ ಬೇರೆ ಸ್ನ್ಯಾಕ್ಸ್ ಮತ್ತು ಡ್ರಿಂಕ್ಸ್ಗಳನ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ರೌಡಿ ಮೋಮೋಸ್ ಫ್ರಾಂಚೈಸಿಯಲ್ಲಿ ಒಂದಿಷ್ಟು ಬೆನಿಫಿಟ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಯಾವುದೇ ರೀತಿ ಫ್ರಾಂಚೈಸಿ ಫೀಸ್ನ ತೊಗೊಳ್ಳೋದಿಲ್ಲ ಇವರು. ಬೇರೆ ಯಾವುದೇ ಫುಡ್ ಫ್ರಾಂಚೈಸಿ ಕಂಪನಿಗೆ ನೀವು ಕಂಪೇರ್ ಮಾಡಿದ್ರೆ ಯಾವುದೇ ರೀತಿ ಫ್ರಾಂಚೈಸಿ ಫೀಸ್ ಇವರು ತೊಗೊಳ್ಳೋದಿಲ್ಲ. ಆ್ಯಂಡ್ ರಾಯಲ್ಟಿ ಫೀಸ್ ಕೂಡ ಇರೋದಿಲ್ಲ. ಅಂದರೆ ಬೇರೆ ಯಾವುದೇ ಕಂಪನಿಯ ಫ್ರಾಂಚೈಸಿಯನ್ನು ನೀವು ತೊಗೊಂಡಾಗ ನಿಮಗೆ ಮಂತ್ಲಿ ಪ್ರಾಫಿಟ್ ಎಷ್ಟಾಗುತ್ತಲ್ಲ ಅದರಲ್ಲಿ ಇಂತಿಷ್ಟು ಅಂತ ಕಂಪನಿಗೆ ಪೇ ಮಾಡಬೇಕಾಗತ್ತೆ. ಬಟ್ ಈ ರೌಡಿ ಮೋಮೋಸಲ್ಲಿ ಯಾವುದೇ ರೀತಿ ರಾಯಲ್ಟಿ ಫೀಸ್ ಇರೋದಿಲ್ಲ. ಎಷ್ಟೇ ಪ್ರಾಫಿಟ್ ಆದರೂ ಅದು ನಿಮ್ಮದೇ ಆಗಿರುತ್ತೆ. ಆ್ಯಂಡ್ ಫುಡ್ ಕಂಪನಿಯ ಫ್ರಾಂಚೈಸಿಯಲ್ಲಿ ಶೆಫ್ ಅಥವಾ ಕುಕ್ ಅವಶ್ಯಕತೆ ಇರುತ್ತೆ. ಬಟ್ ಈ ರೌಡಿ ಮೋಮೋಸ್ ಫ್ರಾಂಚೈಸಿಯಲ್ಲಿ ಯಾವುದೇ ರೀತಿ ಶೆಫ್ ಅಥವಾ ಕುಕ್ ನಿಮಗೆ ಅವಶ್ಯಕತೆ ಇರೋದಿಲ್ಲ. ಇವ್ರದ್ದು ಎಲ್ಲ ಪ್ರೀ ಕುಕ್ಡ್ ಫುಡ್ ಆಗಿರುತ್ತೆ. ಡೈರೆಕ್ಟಾಗಿ ನೀವು ಸ್ಟೀಮ್ ಅಥವಾ ಫ್ರೈ ಮಾಡಿಬಿಟ್ಟು ಸರ್ವ್ ಮಾಡೋದಿರುತ್ತೆ. ಅದನ್ನ ಸ್ಟಾರ್ಟಿಂಗಿಂದ ರೆಡಿ ಮಾಡಬೇಕು ಅಂತೆಲ್ಲ ಏನಿರೋದಿಲ್ಲ. ಆ್ಯಂಡ್ ಫುಡ್ ವೇಸ್ಟೇಜ್ ಕೂಡ ಆಗೋದಿಲ್ಲ ಇಲ್ಲಿ. ಯಾಕಂದರೆ ಇದು ಪ್ರೀ ಕುಕ್ಡ್ ಫುಡ್ ಆಗಿರೋದ್ರಿಂದ ರೆಡಿ ಮಾಡುವಾಗ ಫುಡ್ ವೇಸ್ಟೇಜ್ ಆಗುತ್ತಲ್ಲ ಅದು ಯಾವುದೂ ಆಗೋದಿಲ್ಲ. ಸೊ ಫುಡ್ ವೇಸ್ಟೇಜ್ ಕಾಸ್ಟಿಂಗ್ ಉಳಿಯುತ್ತೆ ನಿಮಗೆ. ಇನ್ನು ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ಫುಡ್ ಫ್ರಾಂಚೈಸಿ ಸಿಗ್ತಾ ಇದೆ. ಕಂಪೇರ್ ಟು ಅದರ್ ಫುಡ್ ಫ್ರಾಂಚೈಸಿ ತುಂಬ ಕಡಿಮೆ ಇನ್ವೆಸ್ಟ್ಮೆಂಟ್ ಸಾಕಾಗುತ್ತೆ ಈ ರೌಡಿ ಮೋಮೋಸ್ ಫ್ರಾಂಚೈಸಿನ ನೀವು ತೊಗೊಳ್ಳೋದಾದರೆ. ಇನ್ನು ಇವರ ಮೆನುದಲ್ಲಿ 70ಕ್ಕಿಂತ ಹೆಚ್ಚು ಫುಡ್ ಆಪ್ಷನ್ಸ್ ಇರುತ್ತೆ. ಆ್ಯಂಡ್ ಎಲ್ಲದು ಪ್ರೀ ಕುಕ್ಡೇ ಆಗಿರುತ್ತೆ. ಮೋಮೋಸ್ ಜೊತೆಗೆ ಬೇರೆ ಬೇರೆ ಸ್ನ್ಯಾಕ್ಸ್ ಮತ್ತು ಡ್ರಿಂಕ್ಸ್ ಕೂಡ ಅವೈಲೇಬಲ್ ಇದೆ. ಇವರ ಮೆನು ಯಾವ ರೀತಿ ಇದೆ ಅಂತ ನೋಡೋದಾದರೆ ಕ್ಲಾಸಿಕ್ ಮೋಮೋಸ್ ಅಂತ ಬರುತ್ತೆ. ಸ್ಟೀಮ್ಡ್ ಮೋಮೋಸ್, ಇದರಲ್ಲಿ ವೆಜ್, ಪನ್ನೀರ್, ಪಿಜ್ಜಾ ಮೋಮೋಸ್ ಅಂತೆಲ್ಲ ಇದೆ. ಫ್ರೈಡ್ ಮೋಮೋಸ್ ಅಂತ ಬರುತ್ತೆ. ವೆಜ್ ಚಿಕನ್ ಆಪ್ಷನ್ ಕೂಡ ಇದೆ ಇದರಲ್ಲಿ. ಸ್ಪೆಷಾಲಿಟಿ ಮೋಮೋಸ್ ಬರುತ್ತೆ. ತಂದೂರಿ ಮೋಮೋಸ್, ಚೀಸ್ ತಂದೂರಿ ಮೋಮೋಸ್ ಅಂತೆಲ್ಲ ಬರುತ್ತೆ. ಆ್ಯಂಡ್ ಗ್ರೇವಿ ಮೋಮೋಸ್ ಕೂಡ ಇದೆ. ಇನ್ನು ಬರ್ಗರ್ಸ್ ಕೂಡ ಅವೈಲೇಬಲ್ ಇದೆ. ವೆಜ್, ಚಿಕನ್, ತಂದೂರಿ ಆಪ್ಷನ್ಸ್ ಎಲ್ಲ ಇದೆ ಬರ್ಗರ್ಸಲ್ಲಿ. ವಾಫೆಲ್ಸ್ ಕೂಡ ಇಟ್ಟಿದ್ದಾರೆ ಮೆನುಲಿ. ಆ್ಯಂಡ್ ಚಿಕನ್ ಬೈಟ್ಸ್ ಇರುತ್ತೆ, ಪಿಜ್ಜಾಸ್ ಇರುತ್ತೆ. ಆ್ಯಂಡ್ ಡ್ರಿಂಕ್ಸಲ್ಲಿ ಮೊಹಿತೋಸ್, ಬ್ಲೂ ಲಗೂನ್, ಮಿಲ್ಕ್ ಶೇಕ್ಸ್ ಎಲ್ಲ ಅವೈಲೇಬಲ್ ಇದೆ. ಸೊ ಈ ರೌಡಿ ಮೋಮೋಸ್ ಫ್ರಾಂಚೈಸಿ ಬಿಸ್ನೆಸ್ಗೆ ರಿಕ್ವೈರ್ಮೆಂಟ್ಸ್ ಏನೇನಿದೆ ಅಂತ ನೋಡೋದಾದರೆ ಇಲ್ಲಿ 2 ಟೈಪ್ ಫ್ರಾಂಚೈಸಿ ಬರುತ್ತೆ. ಒಂದು ಡೈನಿಂಗ್ ಮಾಡೆಲ್ ಮತ್ತು ಟೇಕ್ ಅವೇ ಮಾಡೆಲ್ ಅಂತ. ಟೇಕ್ ಅವೇ ಮಾಡೆಲ್ನಲ್ಲಿ ಪಾರ್ಸಲ್ಸ್ ಮಾತ್ರ ಇರುತ್ತೆ. ಪಾರ್ಸಲ್ ಆರ್ಡರ್ಸ್ಗಳು ಮಾತ್ರ ಕೊಡೋದಾಗಿರುತ್ತೆ. ಇಲ್ಲಿ ಸ್ಪೇಸ್ ರಿಕ್ವೈರ್ಮೆಂಟು 150 to 200 ಸ್ಕ್ವೇರ್ ಫೀಟ್ ಇರುತ್ತೆ. ಅಷ್ಟು ಜಾಗದಲ್ಲಿ ನೀವು ನಿಮ್ಮ ಔಟ್ಲೆಟನ್ನು ಸೆಟಪ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಎಂಪ್ಲಾಯೀಸ್ ಒಬ್ಬರೇ ಸಾಕಾಗುತ್ತೆ. ಟೇಕ್ ಅವೇ ಮಾಡೆಲ್ ಆಗಿರೋದ್ರಿಂದ ಸರ್ವ್ ಮಾಡೋದೇನೂ ಇರೋದಿಲ್ಲ. ಪಾರ್ಸಲ್ ಮಾತ್ರ ಇರೋದ್ರಿಂದ ಒಬ್ಬರೇ ರನ್ ಮಾಡ್ಬೋದು ಈ ಔಟ್ಲೆಟನ್ನು. ಇನ್ನು ಡೈನಿಂಗ್ ಮಾಡೆಲ್ ಆದರೆ 200 to 300 ಸ್ಕ್ವೇರ್ ಫೀಟ್ ಜಾಗ ಬೇಕಾಗತ್ತೆ. ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಬೇಕಾಗತ್ತೆ. ಇಲ್ಲಿ ಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಎಂಪ್ಲಾಯೀಸ್ ಮಿನಿಮಮ್ 2 ಬೇಕಾಗುತ್ತೆ. ಬಿಕಾಸ್ ಸರ್ವ್ ಮಾಡಬೇಕಾಗತ್ತೆ ಟೇಬಲಲ್ಲಿ. 2 ಸ್ಟಾಫ್ಸ್ನ ಇಟ್ಕೊಂಡು ಈ ಡೈನಿಂಗ್ ಮಾಡೆಲನ್ನು ರನ್ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಈ ಬಿಸ್ನೆಸ್ಗೆ ಅಂತ ನೋಡೋದಾದರೆ ಟೇಕ್ ಅವೇ ಮಾಡೆಲಲ್ಲಿ ಫ್ರಾಂಚೈಸಿ ಫೀಸ್ 0 ಇರುತ್ತೆ. ಫ್ರಾಂಚೈಸಿ ಫೀಸ್ ಏನೂ ಇರೋದಿಲ್ಲ. ಸ್ಟೀಮರ್ 2 ಬೇಕಾಗುತ್ತೆ, 4000 ರುಪೀಸ್ ಆಗುತ್ತೆ. ಹೀಟರ್ 4 ಬೇಕಾಗುತ್ತೆ, 3200. ಡೀಪ್ ಫ್ರೈಯರ್ ಬೇಕು 2, 10,000 ಆಗುತ್ತೆ. ಡೀಪ್ ಫ್ರೀಸರ್ ಬೇಕಾಗುತ್ತೆ ಒಂದು, 50,000 ಇದೆ ಡೀಪ್ ಫ್ರೀಸರ್ಗೆ. ಮೈಕ್ರೋ ಓವನ್ ಬೇಕಾಗುತ್ತೆ ಒಂದು, 7,300 ರುಪೀಸ್ ಇದೆ ಇದಕ್ಕೆ. ಇಂಡಕ್ಷನ್ ಕುಕ್ ಟಾಪ್ ಬೇಕಾಗುತ್ತೆ ಒಂದು, 3,200 ರುಪೀಸ್. ಸ್ಟೀಲ್ ಟೇಬಲ್ ಬೇಕಾಗುತ್ತೆ 2 ಬೇಕಾಗುತ್ತೆ, 24,000 ರುಪೀಸ್ ಆಗುತ್ತೆ ಇದಕ್ಕೆ. ಸ್ಟೀಲ್ ಟೇಬಲ್ ಅಸೆಂಬ್ಲಿ ಬರುತ್ತೆ, ಅದಕ್ಕೆ 11,500 ರೂಪಾಯಿ ಆಗುತ್ತೆ. ಒಂದೇ ಸಾಕಾಗುತ್ತೆ ಇದು. ಮಿಕ್ಸರ್ ಗ್ರೈಂಡರ್ 1 ಬೇಕಾಗುತ್ತೆ, 5,000 ರುಪೀಸ್ ಆಗುತ್ತೆ. ಸಿಂಗಲ್ ಡೋರ್ ರೆಫ್ರಿಜರೇಟರ್ ಬೇಕಾಗುತ್ತೆ, 11,500 ಆಗುತ್ತೆ. ಪ್ಲಸ್ ಬೇರೆ ಎಲ್ಲ ಎಕ್ವಿಪ್ಮೆಂಟ್ ಸೇರಿಬಿಟ್ಟು 2,65,000 ಟೋಟಲ್ ಆಗುತ್ತೆ. ಬಟ್ ಇದರಲ್ಲಿ ರಿಫಂಡೇಬಲ್ ಡೆಪಾಸಿಟ್ ಕೂಡ ಇದೆ, 50,000 ರುಪೀಸ್ ರಿಫಂಡೇಬಲ್ ಡೆಪಾಸಿಟ್ ಆಗಿರುತ್ತೆ. ಇನ್ನು ಡೈನಿಂಗ್ ಮಾಡೆಲ್ ಆದರೆ ಎಲ್ಲ ಎಕ್ವಿಪ್ಮೆಂಟ್ಸ್ಗಳು ಸೇಮ್ ಇರುತ್ತೆ. ಫ್ರಾಂಚೈಸಿ ಫೀಸ್ 0, ಸ್ಟೀಮರ್ಗೆ 4,000, ಹೀಟರ್ 3,200, ಡೀಪ್ ಫ್ರೈ 10,000, ಡೀಪ್ ಫ್ರೀಜರ್, ಮೈಕ್ರೋ ಓವನ್, ಇಂಡಕ್ಷನ್ ಕುಕ್ ಟಾಪ್, ಸ್ಟೀಲ್ ಟೇಬಲ್ ಅಸೆಂಬ್ಲಿ, ಮಿಕ್ಸರ್ ಗ್ರೈಂಡರ್, ಸಿಂಗಲ್ ಡೋರ್ ರೆಫ್ರಿಜರೇಟರ್ ಇದೆಲ್ಲ ಸೇಮ್ ಇರುತ್ತೆ. ಪ್ಲಸ್ ಬಾಕಿ ಎಲ್ಲ ಎಕ್ವಿಪ್ಮೆಂಟ್ಸು ಸೇರಿಬಿಟ್ಟು ಟೋಟಲ್ 3,23,000 ಆಗುತ್ತೆ ಡೈನಿಂಗ್ ಮಾಡೆಲ್ಗೆ. ಇದರಲ್ಲೂ ಸೇಮ್ ರಿಫಂಡೇಬಲ್ ಅಮೌಂಟ್ 50,000 ಇರುತ್ತೆ. ಪ್ಲಸ್ ಇದರಲ್ಲಿ ಆಪ್ಷನಲ್ ಇನ್ವೆಸ್ಟ್ಮೆಂಟ್ ಕೂಡ ಇದೆ. AC ಬೇಕಾದರೆ ನೀವು ಹಾಕ್ಸ್ಬೋದು ಔಟ್ಲೆಟಲ್ಲಿ, 30,000 ಆಗುತ್ತೆ ACಗೆ. ಗ್ಲಾಸ್ ಡೋರ್ನು ಕೂಡ ಹಾಕ್ಸ್ಬೋದು, ಇದಕ್ಕೂ 30,000 ಆಗುತ್ತೆ. ಮ್ಯೂಸಿಕ್ ಸಿಸ್ಟಮ್ ಬೇಕಂದ್ರೆ ಅದನ್ನೂ ಹಾಕ್ಸ್ಬೋದು, ಅದಕ್ಕೆ 10,000 ರೂಪಾಯಿ ಆಗುತ್ತೆ. ಬಟ್ ಇದೆಲ್ಲ ಆಪ್ಷನಲ್ ಆಗಿರುತ್ತೆ. ನೀವು ಫ್ರಾಂಚೈಸಿಯನ್ನು ತೊಗೊಳೋದಕ್ಕೂ ಮುಂಚೆ ಅವರ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿಬಿಟ್ಟು ಅಲ್ಲೆಲ್ಲ ಡೀಟೇಲ್ಸ್ನ ತೊಗೊಳ್ಬೋದು. ನೀವು ಏನೇನಿದೆ, ಯಾವ ರೀತಿ ರೆಡಿ ಆಗುತ್ತೆ ಮೋಮೋಸು, ಪ್ರೀ ಕುಕ್ ಕೂಡ ಹೆಂಗಿರುತ್ತೆ, ಅದರ ಟೇಸ್ಟ್ ಯಾವ ರೀತಿ ಇರುತ್ತೆ, ಬಿಸ್ನೆಸ್ ಯಾವ ರೀತಿ ರನ್ ಮಾಡ್ಬೋದು ಅಂತೆಲ್ಲ ಡೀಟೇಲ್ಸ್ ತೊಗೊಂಡು ನಿಮಗೆ ಸ್ಯಾಟಿಸ್ಫೈ ಅನಿಸಿದ್ರೆ ಮಾತ್ರ ಫ್ರಾಂಚೈಸಿಯನ್ನು ತೊಗೊಳ್ಬೋದು. ಇನ್ನು ರೌಡಿ ಮೋಮೋಸ್ ಫ್ರಾಂಚೈಸಿಯನ್ನು ತೊಗೊಂಡ್ರೆ ಪ್ರಾಫಿಟ್ ಎಷ್ಟಾಗುತ್ತೆ ಅಂತ ನೋಡೋದಾದರೆ ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ಇಲ್ಲಿ 45 to 55% ಪ್ರಾಫಿಟ್ ಮಾರ್ಜಿನ್ ಇದೆ. ಎವರೇಜ್ ಸೇಲು ಒಂದು 10,000 to 15,000 ರೂಪಾಯಿ ಆಗೇ ಆಗುತ್ತೆ ಇವ್ರ ಔಟ್ಲೆಟ್ನಲ್ಲಿ. ಸೊ ಮಂತ್ಲಿ ಬಿಸ್ನೆಸ್ ಎಲ್ಲ ಸೇರಿಸಿ ಟೋಟಲ್ ಆಗಿ ನಿಮಗೆ 1 to 1.5 ಲಕ್ಷ ರೂಪಾಯಿ ಪ್ರಾಫಿಟ್ ಉಳ್ಕೊಳ್ಳುತ್ತೆ. ಈ ಫ್ರಾಂಚೈಸಿಗೆ ಯಾವ ರೀತಿ ಅಪ್ಲೈ ಮಾಡೋದಂತ ನೋಡೋದಾದರೆ ಅವ್ರ ಕಂಪನಿ ವೆಬ್ಸೈಟ್ ಇದೆ rowdymomos.com ಅಂತ. ಅಲ್ಲಿ ವಿಸಿಟ್ ಮಾಡಿದ್ರೆ ನಿಮಗೆ ಕಂಪನಿ ಡೀಟೇಲ್ಸ್ ಸಿಗುತ್ತೆ. ಡೈರೆಕ್ಟಾಗಿ ಕಂಪನಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಡೀಟೇಲ್ಸನ್ನು ಕೊಡ್ತಾರೆ ಫ್ರಾಂಚೈಸಿ ಬಗ್ಗೆ.
ಮುಂದೆ ಏನು ಪ್ರೊಸೀಜರ್ ಅಂತ ಇನ್ಫಾರ್ಮ್ ಮಾಡ್ತಾರೆ. ಇನ್ಫಾರ್ಮೇಷನ್ ಯಾವುದಾದ್ರೂ ಮಿಸ್ ಆಗಿದ್ದರೆ ಕಮೆಂಟ್ಸ್ ಡ್ರಾಪ್ ಮಾಡಿ. ಥ್ಯಾಂಕ್ ಯು ಆಲ್.